ಸರ್ಕಾರಿ ಶಾಲೆಗಳ ಶ್ರೇಯೋಭಿವೃದ್ಧಿಗೆ ಮಾದರಿಯಾದ ಓಂಪ್ರಕಾಶ್ ಕುಟುಂಬದವರ ಹುಟ್ಟುಹಬ್ಬದ ಅಂಗವಾಗಿ ಶಾಲೆಗಳಿಗೆ ನಿರಂತರ ಆಸರೆ. ಸುದ್ದಿಯ ಪ್ರಮುಖ ಮುಖ್ಯಾಂಶಗಳು. ಆಡಂಬರದ ಹುಟ್ಟುಹಬ್ಬದ ಆಚರಣೆಗೆ ಸ್ವಸ್ತಿ ಹಾಡಿ ಆ ಹಣವನ್ನ ಬಾರಂದೂರು ಮತ್ತು ಹಳ್ಳಿಕೆರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಬಳಸುತ್ತಿರುವುದು ಓಂಪ್ರಕಾಶ್ ಕುಟುಂಬದ ವಿಶೇಷತೆ. ಶೈಕ್ಷಣಿಕ ಸಾಮಗ್ರಿಗಳ ದೇಣಿಗೆ, ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಬ್ಯಾಗ್, ಲೇಖನಿ ಹಾಗೂ ಅಗತ್ಯ ಕಲಿಕಾ ಪರಿಕರಗಳನ್ನು ಕಾಲಕಾಲಕ್ಕೆ ಉಚಿತವಾಗಿ ವಿತರಣೆ. ಶಾಲಾ ಮೂಲ ಸೌಕರ್ಯಕ್ಕೆ ಆಸರೆ, ಶಾಲೆಗಳ ಮೂಲಭೂತ ಸೌಕರ್ಯ, ಕುಡಿಯುವ ನೀರು ಹಾಗೂ ತರಗತಿಗಳ ಸುಧಾರಣೆಗೆ ಸ್ವಂತ ವೆಚ್ಚದಲ್ಲಿ ನಿರಂತರ ಬೆಂಬಲ. ಮಾದರಿ ಕಾರ್ಯ. ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಲು ಮತ್ತು ಗುಣಮಟ್ಟದ ಶಿಕ್ಷಣ ಸಿಗುವಂತೆ ಮಾಡಲು ಇವರ ಕಾರ್ಯ ಶ್ಲಾಘನೀಯ. ಸರ್ಕಾರಿ ಶಾಲೆಗಳ ಉಳಿವು ಮತ್ತು ಏಳಿಗೆಗಾಗಿ ಯಾವುದೇ ಪ್ರಚಾರ ಬಯಸದೆ ಸಂಪೂರ್ಣವಾಗಿ ತಮ್ಮ ದುಡಿಮೆ, ತನು, ಮನ, ಧನದಿಂದ ಶ್ರಮಿಸುತ್ತಿರುವ ಗ್ರಾಮೀಣ ಪ್ರದೇಶದ ಓಂಪ್ರಕಾಶ್ ಅವರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ತಮ್ಮ ಕುಟುಂಬದ ಸದಸ್ಯರ ಪ್ರತಿಯೊಂದು ಹುಟ್ಟುಹಬ್ಬ ಹಾಗೂ ವಿಶೇಷ ದಿನಗಳನ್ನು ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ಬಾರಂದೂರು ಮತ್ತು ಹಳ್ಳಿಕೆರೆ ಗ್ರಾಮಗಳ ಸರ್ಕಾರಿ ಶಾಲೆಗಳಿಗೆ ನಿರಂತರವಾಗಿ ನೆರವಿನ ಹಸ್ತ ಚಾಚುತ್ತಿದ್ದಾರೆ. ಶನಿವಾರದಂದು ತಮ್ಮ ಮಗನಾದ ಧೀರಜ್ ಆಚಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಾರಂದೂರು ಮತ್ತು ಹಳ್ಳಿಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗೂ ವಿಜ್ಞಾನ ಪ್ರಯೋಗಾಲಯಕ್ಕೆ ಲ್ಯಾಬ್, ಅಗತ್ಯವಿರುವ ಮೈಕ್ರೋಸ್ಕೋಪ್, ಸೈನ್ಸ್ ಕಬೋರ್ಡ್ ಮತ್ತು ನೋಟಿಸ್ ಬೋರ್ಡ್ಗಳನ್ನು ಉಡುಗೊರೆಯಾಗಿ ನೀಡಿದರು. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಸರ್ಕಾರಿ ಶಾಲೆಗಳ ಚಿತ್ರಣವನ್ನೇ ಬದಲಾಯಿಸಬಹುದು ಎಂಬುದಕ್ಕೆ ಓಂಪ್ರಕಾಶ್ ಅವರ ಈ ನಿರಂತರ ಸೇವಾ ಕಾರ್ಯವೇ ಸಾಕ್ಷಿ. ಇವರ ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಹಾಗೂ ಶಾಲಾ ಮಂಡಳಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕರಾದ ಡಿಎನ್ ಹೇಮಾವತಿ, ಶೇಖರಪ್ಪ, ಸಹ ಶಿಕ್ಷಕರಾದ ವಿಜಯಲಕ್ಷ್ಮಿ ಕೆ, ವಿಜಯಲಕ್ಷ್ಮಿ, ಡಿಎಸ್, ಉಷಾ ಜಿಎಲ್, ಧನಲಕ್ಷ್ಮಿ ಬಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಕವಿತಾ, ಭೈರೇಗೌಡ, ಸದಸ್ಯರಾದ ಭದ್ರೇಶ್ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವಕುಮಾರ್, ಪ್ರಶಾಂತ್ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರರು ಕೃಷ್ಣಮೂರ್ತಿ, ಎಕೆ, ಭದ್ರಾವತಿ. ಮೊದಲನೇದಾಗಿ ನನ್ನ ಮಗನಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದಗಳನ್ನು ನೀಡುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಉಪೋಪಾಧ್ಯಾಯರು ಹಾಗೂ ನನ್ನ ಸ್ನೇಹಿತರು, ಶಿಕ್ಷಕರು ಎಲ್ಲ ಒದಗಿಸುತ್ತಾ ನಾನು ಇವತ್ತು ಈ ಮಗನ ಬರ್ತಡೇನ ಇಲ್ಲೇ ಮಾಡಬೇಕು ಅಂತ ಸೆಲೆಬ್ರೇಷನ್ ಆ ಥರ ಏನೂ ಅಂದ್ಕೊಂಡಿಲ್ಲ. ಬಟ್ ಮಕ್ಕಳೆಲ್ಲ ಒಂದು ಸಿಹಿನ ತಿನ್ಲಿ, ಹೊರಗಡೆ ಇಷ್ಟೆಷ್ಟೋ ನಾವೇನೋ ಕಟ್ ಮಾಡ್ತಾ ಇದ್ವಿ ಯಾವುದೋ ಉದ್ದೇಶಕ್ಕೆ, ಮಕ್ಕಳು ಇಷ್ಟು ಜನ ಇದ್ದೀರಾ, ಸಿಹಿ ತಿಂದ್ರೆ ನಮಗೂ ಅದರಿಂದ ಸಂತೋಷ ಪಡ್ತೀನಿ ಅನ್ನೋ ಉದ್ದೇಶ. ಮತ್ತೆ ಇದೆಲ್ಲ ಮಾಡ್ತಾ ಇರೋದು ನಾನು ಯಾವುದೇ ರೀತಿ ಪ್ರಚಾರಕ್ಕಂತೂ ದಯವಿಟ್ಟು ಅಲ್ಲ, ನೀವು ಯಾರು ಅದನ್ನ ಭಾವಿಸ್ಬೇಡಿ. ಯಾಕಂದ್ರೆ ನಮ್ಮನ್ನ ನೋಡಿ ಕೆಲವರು ನಮ್ಮ ಕಡೆಯಿಂದ ಸ್ವಲ್ಪ ಇನ್ಸ್ಪೈರ್ ಆಗ್ತಾರೇನೋ, ಅಂದ್ರೆ ಅವರೇ ಅಷ್ಟೆಲ್ಲ ಕೊಡ್ತಾ ಇದಾರೆ, ನಮ್ಮ ಕೈಲಿ ಏನೋ ಸ್ವಲ್ಪ ಕೊಡ್ಬೋದೇನೋ. ಅಟ್ಲೀಸ್ಟ್ 10,000 ಕೊಡಬೇಡ, 1,000 ರೂಪಾಯಿ, 1,000 ಕೊಡಬೇಡ, 500 ರೂಪಾಯಿ ಕೊಟ್ಟು ಅಂತ ಬಂದ್ರೆ ಇಂಥ ಸರ್ಕಾರಿ ಶಾಲೆಗಳು ತುಂಬಾನೇ ಇನ್ನೂ ಅತಿ ಎತ್ತರದಲ್ಲಿ ಬೆಳೀತಾ ಇರುತ್ತೆ. ಎಲ್ಲರೂ ಆ ಮನೋಭಾವನೆ ಬೆಳೆಸ್ಕೊಳ್ಳಿ ಅಂತ ನಾನು ಹೇಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇಷ್ಟು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ನಮ್ಮೆಲ್ಲರಿಗೂ ಒಂದಿಸ್ತಾ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಕೊಟ್ಟಿರಲ್ಲೇ ಮತ್ತೆ ಅಲ್ಲೇ ಇಡು. ಇನ್ನು ಕೂಡ ಎಲ್ಲರೂ ಬಂದಿಲ್ಲ ಮಕ್ಕಳ, ಬರುತ್ತೆ ಇನ್ನೊಂದು 5 days ಅಂತೆ. Risha.
ಎಷ್ಟು ಸುತ್ತರವನ್ನ